ರೀ ಅವ್ರೇನೋ ಮಾತಾಡಿದ್ರು ಅಂತ ನೀವ್ಯಾಕ್ರಿ ಕೋಪದಲ್ಲಿ ಸವಾಲ್ ಮಾಡಕ್ ಹೋದ್ರಿ? ಸಂಕ್ರಾಂತಿ ಒಳಗೆ ಮಾಧವನ್ ಮದ್ವೆ ಮಾಡ್ತೀನಿ ಅಂತ. ನಂದಣ್ಣ ನಮಸ್ಕಾರ. ರಮೇಶ ಬಾ ಕೂತ್ಕೋ. ಏನ್ ವಿಷಯ? ಇದೇನ್ ನಂದಣ್ಣ ಈಗ ಹೇಳಿದ್ರಿ? ನಾವೆಲ್ಲ ಒಂದೇ ಊರವ್ರು ಅಂದ್ಮೇಲೆ ಕಷ್ಟ ಸುಖಕ್ಕೆ ಆಗ್ಬೇಕು ಅಲ್ವಾ? ಗಿರ್ಜಾ ಬಂದೇರಿ? ಓಹ್ ರಮೇಶಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಕ್ಕ. ಗಿರ್ಜಾ ಸ್ವಲ್ಪ ಕಾಫಿ ಕೊಡು. ತಗೊಂಡ್ಬರ್ತೀನಿ. ಮತ್ತೆ ನಂದಣ್ಣ, ನಿಮ್ಮ ಕೊನೆ ಮಗನ್ ಮದ್ವೆ ನಮ್ಮ ಸೂರ್ಯಕಾಂತ್ ಅವ್ರ ಮಗಳ ಜೊತೆನೆ ಆಯ್ತಂತಲ್ಲ? ತಗೊಳ್ಳಿ. ಮತ್ತೆ ಇನ್ನೇನ್ ಸಮಾಚಾರ ನಂದಣ್ಣ? ಏನಿಲ್ಲ ರಮೇಶ, ನನ್ನ ಹಿರಿಮಗ ಮಾಧವಂಗೆ ಹೆಣ್ಣು ನೋಡ್ತಾ ಇದ್ದೀನಿ. ನಿನಗೆ ಗೊತ್ತಿರೋರು ಯಾರಾದ್ರೂ ಇದ್ದಾರಾ? ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ನೋಡಿ. ಏನೋ ಒಂದು ವಿಷಯಕ್ಕೆ ನಮ್ಮ ಬ್ರೋಕರ್ ಮಂಜಣ್ಣಗೆ ಫೋನ್ ಮಾಡಿದ್ನಾ, ಅವರು ನಮ್ಮ ಮಾಧವನ್ಗೆ ಎಲ್ಲೂ ಹುಡುಗಿ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ಗೊಂದು ಹುಡುಗಿ ಗೊತ್ತು, ಅದ್ರ ಬಗ್ಗೆನೇ ಹೇಳೋಣ ಅಂತ ಬಂದೆ. ತುಂಬಾ ಖುಷಿ ಆಯ್ತು ರಮೇಶ. ನಿನಗೆ ಪರಿಚಯದ ಹುಡುಗಿನ? ಯಾರದು? ಹುಡುಗಿ ನಮ್ ದೂರ ಸಂಬಂಧಿನೇ. ಆ ಹುಡುಗಿಗೆ ಈಗಾಗಲೇ ಒಂದು ಮದುವೆ ಆಗಿತ್ತು. ಗಂಡ ಏನೋ ಕುಡಿತಾ ಇದ್ದ ಅಂತ ಡೈವರ್ಸ್ ಆಗಿದೆ. ಈಗ ಹುಡುಗಿ ಅಪ್ಪ ಅಮ್ಮನ ಜೊತೆನೇ ಇದ್ದಾಳೆ. ಒಳ್ಳೆ ಹುಡುಗಿ, ನೀವೊಂದ್ಸಲ ಮಾತಾಡಿ ನೋಡಿ. ಡೈವರ್ಸ್ ಆದ ಹುಡುಗಿನ? ಮದುವೆ ಆಗಿ 6 ತಿಂಗಳಾಗಿತ್ತು ಅಷ್ಟೇ. ಮಕ್ಳೆಲ್ಲ ಏನೂ ಆಗಿಲ್ಲ. ಯಾಕೆ ಡೈವರ್ಸ್ ಆಗಿದೆ ಅಂತ ಅನುಮಾನ ಪಡ್ತಾ ಇದ್ದೀರಾ? ರಮೇಶ, ಡೈವರ್ಸ್ ಆದ ಹುಡುಗಿ ಬೇಡ ಅಂತಲ್ಲ, ಮಾಧವನ್ಗೆ ಈಗ ಹೆಣ್ಣು ನೋಡಕ್ ಶುರು ಮಾಡಿದ್ದೀನಿ. ಯಾರಾದ್ರೂ ಆಗ್ಲಿ ಸದ್ಯಕ್ಕೆ ಮದುವೆ ಆಗ್ಲಿ ಅನ್ನೋ ಪರಿಸ್ಥಿತಿಗೆ ನನ್ನ ಮಾಧವ ಇನ್ನೂ ಹೋಗಿಲ್ಲ. ಅಂಥದ್ರಲ್ಲಿ ಡೈವರ್ಸ್ ಆದ ಹುಡುಗಿ ಸಂಬಂಧ ತಗೊಂಡ್ಬಂದಿದ್ಯಲ್ಲ ನೀನು. ಎಲ್ಲಿದ್ದೀರಾ ನಂದಣ್ಣ ನೀವು? ಈಗಿನ ಕಾಲದಲ್ಲಿ ಹುಡುಗಿ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಿಮ್ ಮನೇಲಿ ಏನೇನೋ ಆಗೋಗಿದೆ. ನಿಮ್ಮ 2ನೇ ಮಗ ಓಡೋಗಿ ಮದ್ವೆ ಆಗಿದ್ದಾನೆ. ಇನ್ನು ನಿಮ್ ಕಿರಿ ಮಗ ಇನ್ನು ಅವ್ನ ಕಾಲೇಜೇ ಮುಗ್ದಿಲ್ಲ, ಎದುರುಗಡೆ ಮನೆ ಹುಡುಗಿನ ಆರಿಸ್ಕೊಂಡು ಮದ್ವೆ ಆಗಿದ್ದಾನೆ. ನಿಮ್ ಮನೆ ಪರಿಸ್ಥಿತಿ ಈಗಿರುವಾಗ ನೀವು ಮಾಧವಂಗೆ ಇಂಥ ಹುಡುಗಿನೇ ಬೇಕು, ಅಂತ ಹುಡುಗಿನೇ ಬೇಕು, ಡೈವರ್ಸ್ ಆಗಿರೋ ಹುಡುಗಿ ಬೇಡ ಅಂತ ಕೂತ್ರೆ ನೀವು ಅವನಿಗೆ ಮದುವೆ ಮಾಡ್ದಾಗೆ ಬಿಡಿ. ಹಾಗೆಲ್ಲ ಹೇಳ್ಬೇಡ ರಮೇಶ. ಸ್ವಲ್ಪ ತಡ ಆದ್ರೂ ಸರಿ, ಮಾಧವನ್ಗೆ ತಕ್ಕನಾದ ಹುಡುಗಿ ಸಿಗ್ಬೇಕು, ಅದೇ ನಮ್ಮ ಆಸೆ. ಆಸೆಗೇನು ನಂದಣ್ಣ, ಏನ್ ಬೇಕಾದ್ರೂ ಆಸೆ ಪಡ್ಬೋದು. ಹಾಗಂತ ನಮ್ಮ ಯೋಗ್ಯತೆಗೆ ಮೀರಿ ಆಸೆ ಪಡಬಾರ್ದು ಅಲ್ವಾ? ನೀವು ಹೀಗೆ ಹುಡುಕ್ತಾ ಕೂತ್ಕೊಂಡ್ರೆ ನಾಳೆ ದಿನ ಮಾಧವನ್ಗೆ ಮದುವೆ ಮಾಡಕ್ ಆಗದೆ ಯಾವ್ದಾದ್ರು ಮಠ ಸೇರಿಸ್ಬೇಕಾಗತ್ತೆ, ನೋಡ್ಕೊಳ್ಳಿ. ಏಯ್ ಮುಚ್ಚಯ್ಯ ಬಾಯ್ನ, ಬೇರೆ ಮೇಲೆ. ನನ್ನ ಮಗ ಅಂತ ನಾ ಹೇಳ್ತಾ ಇಲ್ಲ ಕಣೋ, ಸತ್ಯ ಹೇಳ್ತಾ ಇದ್ದೀನಿ. ಇಡೀ ದೊಡ್ಡಬಳ್ಳಾಪುರ ಹುಡುಕಿದ್ರು ನನ್ನ ಮಗ ಮಾಧವ್ ಅಂತಾರ ಒಳ್ಳೆ ಹುಡುಗ ಸಿಗೋದಿಲ್ಲ. ಅವನ್ನ ಮದುವೆ ಆಗೋ ಹುಡುಗಿ ಅಷ್ಟೇ ಅಲ್ಲ, ಅವನ್ನ ಅಳಿಯಾಗೆ ಪಡೆಯೋ ಅತ್ತೆ ಮಾವನು ಪುಣ್ಯ ಮಾಡಿರ್ಬೇಕು, ತಿಳ್ಕೊ. ಹಾಗ ನೋಡ್ಕೋತಾನ ಕಣೋ ಕೈ ಹಿಡಿಯೋ ಹುಡುಗಿನ. ದುಡ್ಡಿದ್ರೆ ಆಸ್ತಿ ಅಂತಸ್ತಿದ್ರೆ ಆಗಲ್ಲ ಕಣೋ, ಒಳ್ಳೆ ಮನಸ್ಸಿರ್ಬೇಕು. ಅಂತ ಒಳ್ಳೆ ಮನಸ್ಸು ನನ್ನ ಮಗನಿಗಿದೆ. ಅವನ್ ಮನ್ಸಿಗೆ ಬೆಲೆ ಕೊಟ್ಟು ತಾಳಿ ಕಟ್ಟಿಸ್ಕೊಳ್ಳೋಂತ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಅದೇನೋ ಹೇಳ್ದಿಯಲ್ಲ, ಮದುವೆನೇ ಆಗದೆ ಮಠಕ್ಕೆ ಸೇರೋ ಪರಿಸ್ಥಿತಿ ಬರುತ್ತೆ ಅಂತ. ಪರ ಸಂಕ್ರಾಂತಿ ಒಳಗೆ ನನ್ನ ಮಗನಿಗೆ ಮದುವೆ ಮಾಡದೆ ಇದ್ರೆ ನಾನ್ ನಂದಕುಮಾರ ಅಲ್ಲ. ನಂದಣ್ಣ, ಸಿಟ್ಟಲ್ಲಿ ಯಾವುದೇ ನಿರ್ಧಾರ ತಗೋಬಾರ್ದಂತೆ. ಬಾಯಲ್ಲಿ ಹೇಳೋದೇನೋ ಸುಲಭ, ಆದ್ರೆ ಮಾಡೋದು ಕಷ್ಟ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಗಾದೆನೇ ಇಲ್ವಾ? ಅಷ್ಟು ಸುಲಭವಾಗಿ ಮದುವೆ ಮಾಡಕ್ಕಾಗುತ್ತಾ? ಅದರಲ್ಲೂ
ಸಂಕ್ರಾಂತಿ ಅಷ್ಟರಲ್ಲಂತೂ ಸಾಧ್ಯನೇ ಇಲ್ಲ. ಸುಮ್ನೆ ಏನೇನೋ ಹೇಳ್ಬೇಡಿ ನಂದಣ್ಣ ನೀವು. ಏನೇನೋ ಅಲ್ಲ, ನಾ ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ಸಂಕ್ರಾಂತಿ ಒಳಗೆ ಮಾಧವನ್ ಮದ್ವೆ ಮಾಡೇ ಮಾಡ್ತೀನಿ. ಈ ಕಾರ್ಡ್ ಪಾಪ ಅವನು ನಾವು ಏನ್ ಅನ್ಕೊಂಡಿದ್ದಾನೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ಕೊಂಡಿದ್ದಾನ? ಇಲ್ಲ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅನ್ಕೊಂಡಿದ್ದಾನ? ಎಷ್ಟು ಹಾರಾಡ್ತಾನೆ. ಅಮ್ಮು ತಗೊಳ್ಳೆ, ನೀರ್ ಕುಡಿ. ಅಮ್ಮೋ, ಅಮೂಲ್ಯ, ಸಮಾಧಾನ ಆಯ್ತಮ್ಮ? ಇಲ್ಲ, ನೀವ್ ನನಗೆ ಕನ್ವಿನ್ಸ್ ಮಾಡಕ್ ಬರ್ಬೇಡಿ ಸರ್. ನಾನ್ ನಿಮ್ ನಾಟಕ ಇಲ್ಲ ಅಷ್ಟೇ. ಹಂಗೆಲ್ಲ ಹೇಳ್ಬೇಡ ಅಮ್ಮು. ನೀನ್ ಒಳ್ಳೆ ಪರ್ಫಾರ್ಮರ್ ಅಂತ ತಾನೆ ನಾನ್ ನಿನ್ನ ನಾಟಕಕ್ಕೆ ಹಾಕೊಂಡಿದ್ದು. ಏನೋ ಡೈಲಾಗ್ ಹೇಳೋವಾಗ ಆ ಕಡೆ ಈ ಕಡೆ ಆಗತ್ತಪ್ಪ, ಅದಕ್ಕೆಲ್ಲ. ಅಲ್ವಾ? ಮತ್ ಅವ್ನ್ ಯಾಕೆ ನನಗೆ ಅಷ್ಟೊಂದು ಅವಮಾನ ಮಾಡ್ಬೇಕು? ಅವನಿಗೆ ನಿನ್ನ ಕಂಡ್ರೆ ಆಗಲ್ವಲ್ಲಮ್ಮ, ಅದಿನ್ನೂ ಎಳ್ಸು. ಅವನ ಬಗ್ಗೆ ಬೇಜಾರ್ ಮಾಡ್ಕೋಬೇಡ. ಆಗಲ್ಲ ಸರ್, ನಿಮ್ ನಾಟಕಕ್ಕೆ ನೀವು ಬೇರೆ ಹೀರೋಯಿನ್ನೇ ಉಟ್ಕೊಳ್ಳಿ. ಬೇರೆಯವ್ರು ಹುಡ್ಕೋಬೇಕಾ? ಅದ್ ಹೇಗಾಗತ್ತಮ್ಮ? ನಿನ್ನಷ್ಟು ಒಳ್ಳೆ ಪರ್ಫಾರ್ಮ್ ಮಾಡೋರು ಯಾರಿದ್ದಾರೆ ಹೇಳು? ದೊಡ್ಡ ಮನಸ್ಸು ಮಾಡಿ ನೀನೇ ಬಾರಮ್ಮ. ನೀನಿಲ್ಲ ಅಂದ್ರೆ ಈ ನಾಟಕನೇ ಆಗಲ್ಲ. ಮತ್ತ ಆ ವಲ್ಲಭ ನಂಗೆ ಅಷ್ಟೆಲ್ಲ ಮಾತಾಡ್ಬೇಕಾದ್ರೆ ಯಾಕೆ ಸುಮ್ನಿದ್ರಿ ಸರ್? ನಿಮಗ್ ಗೊತ್ತಲ್ವಾ ಸರ್, ಇಡೀ ಕಾಲೇಜಲ್ಲಿ ಶಾಕುಂತ್ಲೆ ಪಾಠ ನನ್ನ ಬಿಟ್ಟು ಇನ್ಯಾರು ನ್ಯಾಯ ಒದ್ಸಕ್ ಆಗಲ್ಲ ಅಂತ. ಮತ್ತ ಆ ಕಾರ್ಡ್ ಪಾಪ ಹೇಳೋಕ್ ನೀವ್ ಯಾಕೆ ಸುಮ್ನೆ ಇದ್ರಿ ಸರ್? ನೋಡಮ್ಮ, ಸುಮ್ನೆ ಗಲಾಟೆ ಎಲ್ಲ ಯಾಕೆ? ಈಗ ನೀನು ನನ್ ಮಾತ್ ಕೇಳ್ತೀಯ, ಆ ವಲ್ಲಭ ನನ್ ಮಾತ್ ಕೇಳೋದಿಲ್ಲ. ಹಾಗಿದ್ದಾಗೋಯ್ತು. ಈಗ ಪ್ರಾಕ್ಟೀಸ್ ಮುಂದುವರ್ಸನ್ವಾ? ಆಗಲ್ಲ. ನಾನ್ ಆ ನಾಟಕದಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಆ ಕಾರ್ಡ್ ಪಾಪ ಬಂದು ನನ್ನ ಹತ್ರ ಸಾರಿ ಕೇಳ್ಬೇಕು. ಇಲ್ಲ ಅಂದ್ರೆ ನಾನ್ ಮಾಡಲ್ಲ ಅಷ್ಟೇ. ಏನು ಕ್ಷಮೆನಾ? ಕಾರ್ಡ್ ಪಾಪನ? ಯು ಮೀನ್ ವಲ್ಲಭನ? ಹೌದು ಸರ್, ಆ ಗೋಪೇಂದ್ರನ್ ಮಗನೇ ತಾನೆ ಎಲ್ರ ಮುಂದೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದು. ಅವನು ಇಡೀ ಕಾಲೇಜ್ ಮುಂದೆ ಬಂದು ನನ್ ತಪ್ಪಾಯ್ತು, ಸಾರಿ ಅಮೂಲ್ಯ ಅಂತ ಕೇಳಿದ್ರೆ ಮಾತ್ರ ನಾನು ಈ ನಾಟಕದಲ್ಲಿ ಆಕ್ಟ್ ಮಾಡೋದು. ಇಲ್ಲ ಅಂದ್ರೆ ನಂಗೆ ಏನು ಬೇಜಾರಿಲ್ಲ ಸರ್. ನಿಮ್ ನಾಟಕಕ್ಕೆ ನೀವು ಬೇರೆ ಹೀರೋಯಿನ್ ಉಡ್ಕೊಬಹುದು. ನನ್ ಲೆವೆಲ್ಗೆ ಸಿಕ್ಕಿಲ್ಲ ಅಂದ್ರು ಆ ಕಾರ್ಡ್ ಪಾಪ ಲೆವೆಲ್ಗೆ ಸಿಕ್ಬೋದು. ಅವಳನ್ನೇ ಹಾಕೊಳ್ಳಿ. ಅಲ್ಲ ಅಮ್ಮು ಸರ್, ನಾನ್ ಇನ್ನೇನೇ ಮಾತಾಡೋದಿದ್ರು ಆ ವಲ್ಲಭ ಬಂದ್ ನಂಗೆ ಸಾರಿ ಕೇಳಿದ್ಮೇಲೆ ಮಾತ್ರ. ರೀ, ಅವ್ರೇನೋ ಮಾತಾಡಿದ್ರು ಅಂತ ನೀವ್ಯಾಕ್ರಿ ಕೋಪದಲ್ಲಿ ಸವಾಲ್ ಮಾಡಕ್ ಹೋದ್ರಿ? ಸಂಕ್ರಾಂತಿ ಒಳಗೆ ಮಾಧವನ್ ಮದ್ವೆ ಮಾಡ್ತೀನಿ ಅಂತ. ಅದು ಮೊದ್ಲೇ ಆ ರಮೇಶ್ ನನ್ ಬಾಯಿ ಸರಿ ಇಲ್ಲ. ಅವನಿಗೆ ಹೋಗಿ ಊರವ್ರಿಗೆಲ್ಲ ಹೇಳ್ಕೊಂಬರ್ತಾನೆ, ಮಾಧವನ್ ಮದ್ವೆನ ಸಂಕ್ರಾಂತಿ ಒಳಗೆ ಮಾಡ್ತೀನಿ ಅಂತ ನಂದಣ್ಣ ಹೇಳಿದ್ದಾರೆ ಅಂತ. ಒಂದ್ ವೇಳೆ ನಮಗ್ ಸಂಕ್ರಾಂತಿ ಒಳಗಡೆ ಮದ್ವೆ ಮಾಡಕ್ ಆಗಿಲ್ಲ ಅಂದ್ರೆ ಊರವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ರೀ. ಅದಕ್ಕೆ ನಮ್ಗೆ ಯಾಕ್ರಿ ಬೇಕಿತ್ತಿದೆಲ್ಲ? ಅಂದ್ರೆ ನೀವ್ ಹೇಳ್ದಾಗೆ ನೀವ್ ಮಾಧವನ್ ಮದ್ವೆ ಮಾಡೇ ಮಾಡ್ತೀರಾ, ಅದ್ ನಮ್ಗೆಲ್ಲ ಗೊತ್ತು. ಆದ್ರೆ ಒಂದ್ ಸ್ವಲ್ಪ ದಿನ ತಡವಾದ್ರೂ ಊರವರೆಲ್ಲ ಮಾತಾಡ್ತಾರಲ್ಲ, ಅದಕ್ಕೆ ದಯವಿಟ್ಟು ರೀ ಸಂಕ್ರಾಂತಿ ಒಳಗೆ ಮದ್ವೆ ಮಾಡ್ತೀನಿ ಅನ್ನೋ ಈ ಹಠ ಬೇಡ ರೀ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಸಂಕ್ರಾಂತಿ ಒಳಗೆ ಮಾಧವಂಗೆ ಮದ್ವೆ ಮಾಡಲ್ಲ ಅಂತನ? ಮಾಡೇ ಮಾಡ್ತೀನಿ ಗಿರಿಜಾ. ನಾನು ಒಳ್ಳೆ ಸಂಬಂಧದ ಹುಡುಗಿನೇ ತರ್ತೀನಿ. ಆಡೋ ಜನ ನೋಡೋ ತರ ಸಂಕ್ರಾಂತಿ ಒಳಗೆ ಈ ಮನೆಯಲ್ಲಿ ಮಾಧವನ್ ಮದ್ವೆ ನಡೆಯುತ್ತೆ. ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನನ್ನ ಮಾತು ನಿಜ ಆಗೋವರೆಗೂ ನನ್ನ ಕಾಲಿಗೆ ನಾನು ಚಪ್ಪಲಿ ಹಾಕೋದಿಲ್ಲ. ಇದು ನಾನ್ ಮಾಡ್ತಾ ಇರೋ ಶಪಥ.
ಏನ್ ಮಾತಾಡ್ತಾ ಇದ್ದೀರಾ? ಹೌದು ಗಿರಿಜಾ, ಮಾಧವನ ಮದುವೆ ಆಗೋ ತನಕ ನಾನು ಬರೀ ಗಾಲಲ್ಲೇ ನಡೀತೀನಿ. ಒಂದ್ ವೇಳೆ ನಾನು ಈ ಶಪಥದಲ್ಲಿ ಸೋತ್ರೆ ಜೀವನ ಪರ್ಯಂತ ಚಪ್ಪಲಿ ಹಾಕೋದಿಲ್ಲ ಗಿರಿಜಾ. ಮಾವ ಏನ್ ಮಾತಾಡ್ತಿದ್ದೀರಾ ನೀವು? ಆ ರಮೇಶ್ ಅವ್ರ ಬಗ್ಗೆ ನಿಮಗ್ ಗೊತ್ತಲ್ವಾ? ಅವ್ರು ನಿಮ್ ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ಈ ರೀತಿ ಎಲ್ಲ ಮಾತಾಡ್ತಿರೋದು. ಆ ಮಾತನ್ನ ಇಷ್ಟೊಂದು ಗಂಭೀರವಾಗಿ ತಗೋಬೇಡಿ ಮಾವ. ಜೀವನ ಪೂರ್ತಿ ಚಪ್ಪಲಿ ಇಲ್ದೆ ಓಡಾಡೋದು ಅಂದ್ರೆ ಅದೊಂದು ಹುಡುಗಾಟದ ಮಾತಾ. ಹೌದಪ್ಪ, ದಯವಿಟ್ಟು ಇಂಥ ಕಟುವಾದ ನಿರ್ಧಾರ ತಗೋಬೇಡಿಯಪ್ಪ. ಅಪ್ಪ, ನನ್ನ ಮದ್ವೆಗೋಸ್ಕರ ನೀವು ಹೀಗೆಲ್ಲ ಪ್ರತಿಜ್ಞೆ ಮಾಡಿದ್ರೆ ಯಾಕಾದ್ರೂ ನನ್ನ ಮದುವೆ ವಿಷಯ ಬರುತ್ತೋ ಅನ್ಸಕ್ ಶುರು ಆಗತ್ತಪ್ಪ. ನಿಮ್ಗೆ ನಮ್ ಎಲ್ರ ಬಗ್ಗೆ ಪ್ರೀತಿ ಇದೆಯಲ್ಲ, ನಿಮ್ಗೋಸ್ಕರ ನಾವೆಲ್ಲರೂ ಪ್ರಾಣನೇ ಕೊಡ್ತೀವಿ. ನಮ್ಮ ಮಾತಿಗೆ ನೀವು ಬೆಲೆ ಕೊಡ್ತೀರಾ ಅನ್ನೋದಾದ್ರೆ ದಯವಿಟ್ಟು ನಿಮ್ ಮಾತನ್ನ ವಾಪಸ್ ತಗೊಳ್ಳಿಪ್ಪ. ಇಲ್ಲ ಮಾಧವ, ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಅಯ್ಯೋ ದೇವ್ರೆ, ರೀ ಯಾರು ಏನು ಅಂದ್ರು ಅಂತ ನಿಮಗ್ ನೀವೇ ಹೀಗೆ ಶಿಕ್ಷೆ ಕೊಟ್ಕೋಬೇಡ್ರಿ. ನನ್ ಮಾತ್ ಕೇಳ್ರಿ. ಅಪ್ಪ, ಹೌದಪ್ಪ, ನನ್ ಮದ್ವೆ ಆಗ್ದಲೆ ಹೋದ್ರೆ ಬೇಡ. ಅದಕ್ಕೆ ನೀವ್ ಯಾಕಪ್ಪ ಬರಿಗಾಲಲ್ಲೆಲ್ಲ ನಡೀತಿದ್ದೀರಾ? ನಮ್ಗೆ ಎಷ್ಟು ನೋವಾಗತ್ ಗೊತ್ತಾ? ಏಯ್ ಸುಮ್ನೆ ಇರ, ನನ್ಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತೇನೋ? ಅದ್ರಲ್ಲಿ ಬೇರೆ ನೀನ್ ಮದುವೆ ಬೇಡ ಅಂತ ನನ್ನ ಹೊಟ್ಟೆ ಉರಿಸ್ತೀಯ. ಆಯ್ತಪ್ಪ, ಮಾಧವಣ್ಣನ ಮದುವೆ ಮಾಡೋಣ, ಆದ್ರೆ ಅಲ್ಲಿವರೆಗೂ ಬರಿಗಾಲಲ್ಲಿ ಓಡಾಡೋದು ಬೇಡಪ್ಪ. ಏಯ್, ನಾನು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಬದಲಾಯಿಸೋದಿಲ್ಲ ಅಷ್ಟೇ. ಅಯ್ಯೋ ಅಪ್ಪ, ಪ್ಲೀಸ್ ಅಪ್ಪ, ಹಠ ಮಾಡ್ಬೇಡಿ. ರಕ್ಷಾ, ಮಕ್ಕಳು ತರನೇ ಇರ್ಬೇಕು. ನಿಂಗೆ ಇವೆಲ್ಲ ಅರ್ಥ ಆಗಲ್ಲ, ಒಳಗಡೆ ಹೋಗು. ರೀ ಬೇಡ ರೀ, ನಿಮ್ದು ಅಮ್ಮಯ್ಯ ಅಂತಿನ ಮಾತ್ ಕೇಳ್ರಿ. ನಿಮ್ಮನೆ ತರ ನೋಡಕ್ ಆಗಲ್ಲ ರೀ. ಬೇಡ ರೀ, ಬೇಡ ರೀ. ಮೀನಾ ನೋಡೆ ಮೀನಾ, ಈಗೇನೆ ಮಾಡೋದು? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಮಾವಂಗ್ ಇವಾಗ ಸಿಟ್ಟು ಬಂದಿದೆ. ನಾವೆಷ್ಟೇ ಸಮಾಧಾನ ಮಾಡಕ್ ಹೋದ್ರು ಅವ್ರ ಸಮಾಧಾನ ಆಗಲ್ಲ. ಅಂಗಡಿಯಿಂದ ಸಂಜೆ ಬರ್ತಾರಲ್ಲ, ಅವಾಗ ನಾವು ಮಾತಾಡೋಣ.